ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನದಿರಿ ಕನ್ನಡ ವ್ಲಾಗ್ಸ್. ಇವತ್ತು ಮಂಗಳವಾರ ಅಂದರೆ 31ನೇ ತಾರೀಕು. ನಾಳೆ ನ್ಯೂ ಇಯರ್ ಇದೆ. ಸೊ ನಮಗೆ ಒಂದು ವಾರ ಆಫೀಸ್ ರಜೆ ಕೊಟ್ಟಿದ್ದಾರೆ. ನಿನ್ನೆಯಿಂದನೇ 30ನೇ ತಾರೀಕಿಂದ ಕೊಟ್ಟಿದ್ದಾರೆ. ಸೊ ನಾನೀಗ ನನ್ನ ತಂಗಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿಂದನೇ ನ್ಯೂ ಇಯರ್ಗೆ ಏನಾರು ಪ್ಲ್ಯಾನ್ ಮಾಡೋಣ ಅಂತ. ಸೊ ಟೈಮ್ ಆಲ್ಮೋಸ್ಟ್ ಅಲ್ಲಿ 1:30 ಆಗ್ತಾ ಬರ್ತಾ ಇದೆ. ಸೊ ಈಗ ಹೊರಟಿದ್ದೀವಿ. ಸೊ ಬನ್ನಿ, ಲೆಟ್ಸ್ ಗೋ. ನಾನು ಡ್ರೆಸ್ ಈ ರೀತಿ ವೇರ್ ಮಾಡಿದ್ದೀನಿ. ಸೊ ನಮ್ಮ ಮನೇಲೆಲ್ಲ ರಾಗಿ ಚೀಲನೆಲ್ಲ ಹಂಗೆ ತುಂಬ ಇಟ್ಬಿಟ್ಟಿದ್ದಾರೆ. ರಾಗಿನ ಒಳಗಡೆ ಎಲ್ಲ ಇಟ್ಟಿಲ್ಲ. ಸೊ ಅದನ್ನಿನ್ನ ಒಣಗಿಸ್ಬೇಕು, ಅದಕ್ಕೆ ಹೆಂಗೆ ಇಟ್ಟಿದ್ದಾರೆ. ಸೊ ಈ ಥರ ಇದೆ. ಇದು ಕ್ರಾಪ್ ಟಾಪ್, ಜೀನ್ಸ್, ಯೋ ಜೀನ್ಸ್ ಆ್ಯಂಡ್ ಶೂ. ನಾವು ಅಲ್ಲಿಂದ ಬಂದು ನಮ್ಮೂರಿಂದ ಒಂದು ಬಸ್ ಹತ್ತಿ ಅಲ್ಲಿಂದ ಗುಬ್ಬಿಗೆ ಬಂದು, ಗುಬ್ಬಿಯಿಂದ ಒಂದು ಬಸ್ ಬರಬೇಕು ಬೆಂಗಳೂರಿಗೆ ಬರಬೇಕು ಅಂದರೆ. ಸೊ ನಾವು ಬಸ್ಸಿಂದ ಇಳಿಬೇಕಾದ್ರೆ ಒಂದು ಬಸ್ ಹೊರಟೋಯ್ತು. ಖಾಲಿ ಬಸ್ ಇತ್ತು, ಅದು ಹೊರಟೋಯ್ತು. ನಾವು ಇನ್ನೂ ಇಳಿತಾ ಇದ್ದೋ, ಹೊರಟ್ಬಿಡ್ತು. ಏನು ಮಾಡೋಕ್ಕಾಗಲ್ಲ ಅಂತ ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಬೆಂಗಳೂರಿಗೇನು ಬೇಜಾನ್ ಬಸ್ ಸಿಕ್ತು ನಮಗೆ. ಆಮೇಲೆ ಅವತ್ತು ನ್ಯೂ ಇಯರ್ ಬ್ಯಾಕ್ ಆಗಿ ಹಿಂದಿನ ದಿನ ಆಗಿದ್ದರಿಂದ ಸ್ವಲ್ಪ ರಶ್ ಇತ್ತು. ಊರಿಗೆ ಹೋಗೋರೆ ನ್ಯೂ ಇಯರ್ಗೆಲ್ಲ ಹೋಗ್ತಾಯಿದ್ರು. ಅದಕ್ಕೋಸ್ಕರ ಯಾವುದೋ ಒಂದೇ ಒಂದು ಸೀಟ್ ಇತ್ತು. ಪಾಪ ಯಾವುದೋ ಒಂದು ತಾತ ಅಜ್ಜಿ ಕೂತಿದ್ರು, ಅವ್ರ ಮಧ್ಯದಲ್ಲಿ ಕೂತಿದ್ದು. ತುಂಬ ಬಿಸಿಲು ಬೀಳ್ತಿತ್ತು ಆ ಕಡೆಯಿಂದ. ಅದಾದಮೇಲೆ ತುಮಕೂರಲ್ಲಿ ಬಂದು ಎಲ್ಲ ಸ್ವಲ್ಪ ಚೆನ್ನಾಗಿ ಖಾಲಿ ಅದು ತುಮಕೂರಲ್ಲಿ. ಸೊ ಅದಾದಮೇಲೆ ಸ್ವಲ್ಪ ಮುಂದೆ ಬಂದು ಕೂತ್ಕೊಂಡು ನನ್ನ ಮಗಳಿಗೆ ಆಗಾಗ ತಿಂಡಿ ಬೇಕು. ಆಮೇಲೆ ಬಸ್ಸಲ್ಲಿ ನಿದ್ದೆ ಮಾತ್ರ ಕಾಮನ್ನು. ಅದಾದಮೇಲೆ ಬಂದು ನಾನು ನಾಗಸಂದ್ರದ ಹತ್ರನೇ ಇಳ್ಕೊಂಡು, ನಾಗಸಂದ್ರದಿಂದ ನಾವು ಕೆಂಗೇರಿ ಸೈಡ್ ಹೋಗಬೇಕಿತ್ತು. ನನ್ನ ತಂಗಿ ಅವ್ರ ಹಸ್ಬೆಂಡ್ ಬರ್ತೀವಿ ಕರ್ಕೊಂಡು ಹೋಗೋಕ್ಕೆ ಅಂದಿದ್ದಕ್ಕೆ ನಾಗಸಂದ್ರದಲ್ಲೇ ಇಳಿದು. ಸೊ ಇಲ್ಲಾಸಿ ಶಾರ್ಟ್ ಕಟ್ ಇದೆ ಅಲ್ಲಿಗೆ ಹೋಗೋಕ್ಕೆ. ನಾನೊಬ್ಬಳೇ ಆಗಿದ್ದರೆ ಹೋಗ್ಬಿಡ್ತಿದ್ದೆ ನಾನೇ. ಅಲ್ಲೇ ಇಳ್ಕೊಂಡು ನಾಗಸಂದ್ರದಿಂದ ಮೆಟ್ರೋ ಹತ್ಕೊಂಡು ಮೆಜೆಸ್ಟಿಕ್, ಅಲ್ಲಿಂದ ಕೆಂಗೇರಿಗೆ ಹೋಗ್ಬೋದು ಆಯಿತು. ಮೆಜೆಸ್ಟಿಕ್ಕಲ್ಲಿ ಒಂದು ಮೆಟ್ರೋ ಚೇಂಜ್ ಮಾಡಬೇಕು. ಈ ಲಗೇಜು ನನ್ನ ಮಗಳು ಎಲ್ಲ ತುಂಬ ಇತ್ತು, ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ನನ್ನ ಬ್ಯಾಗೇ ತುಂಬಿಬಿಟ್ಟಿತ್ತು. ಅದಕ್ಕೋಸ್ಕರ ಅಲ್ಲೇ ಇಳ್ಕೊಂಡು, ಅವರೇ ಬರ್ತೀವಿ ಅಂದಲ್ಲ, ಹೆಂಗೋ ಈಸಿ ಆಯಿತು ಅಂತ ಅಲ್ಲೇ ಇಳ್ಕೊಂಡು. ಬಟ್ ಅವ್ರು ಬಂದಿದ್ದು ಯಾವಾಗ ಗೊತ್ತಾ, ನನ್ನ ಮನೆ ಬಿಟ್ಟಾಗ 1:30 ಆಗಿತ್ತು. ನಾವು ಬರೋಷ್ಟಾಗೆ ಇಲ್ಲಿ 4 ಗಂಟೆ ಹತ್ತತ್ರ ಆಗಿತ್ತು. ಬಟ್ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ. ಈಗ ಬರ್ತಾಯಿದ್ವಿ. 5 ನಿಮಿಷ ಅಂತಿಲ್ಲ. ನನ್ನ ತಂಗಿ ಬಂದೇ ಇರಲಿಲ್ಲ. ನಮಗಂತೂ ವೆಯ್ಟ್ ಮಾಡಿ ಸಾಕಾಯಿತು. ಹೋಗಿ ಬರೋರೆಲ್ಲ ನನ್ನೇ ನೋಡೋರು, ಏನಕ್ಕೆ ಇವ್ರು ಹಿಂಗೆ ನಿಂತಾರೆ ಅಂತ. ನಿಂತು ಸಾಕಾಯಿತು ಅಂತ ಕೂತ್ಕೊಂಡ್ಬಿಟ್ಟು. ಅಷ್ಟೊತ್ತಾಯಿತು ಅವ್ರು ಬರೋದು. ನನಗಂತೂ ತುಂಬ ಸಿಟ್ಟು ಬಂದುಬಿಟ್ಟಿತ್ತು. ನನಗಂತೂ ಸಿಕ್ಕಾಪಟ್ಟೆ ಬರುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಸಣ್ಣ ವಿಷಯಕ್ಕೂ ಸಿಟ್ಟು ಬರುತ್ತೆ. ಹಂಗೂ ಹಿಂಗೂ ಮಾಡಿ ಬಂದರು ನೋಡಿ. ಬಂದಾದಮೇಲೆ ಮನೆ ಕಡೆ ಬಂದು ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ಜರ್ನಿ. ಒಂದು ಹಾಫ್ ಆನ್ ಅವರ್ ಬೇಕು, ಹಾಫ್ ಆನ್ ಅವರು ಒಂದು 20 ನಿಮಿಷ. ಅದಾದಮೇಲೆ ಮನೆಗೆ ಬಂದು ಸಿಕ್ಕಾಬಿಟ್ಟೆ ಹೊಟ್ಟೆ ಹಸ್ದುಬಿಟ್ಟಿತ್ತು. ನನಗಂತೂ ಬೆಳಗ್ಗೆ ನಾನು ಸರಿಯಾಗಿ ತಿಂಡಿನೂ ತಿಂದಿರಲಿಲ್ಲ. ನನ್ನ ತಂಗಿ ಚಿಕನ್ ಮಾಡಿದ್ಲು ಬರೋಷ್ಟಿಗೆ ಬಂದು ಹಾಕೊಂಡು ತಿಂದೆ. ಹೊಟ್ಟೆ ಸಿಕ್ಕಾಬಿಟ್ಟೆ ಹಸ್ದುಬಿಟ್ಟಿತ್ತು ನನಗಂತೂ. ಪಾಪು ಊಟ ಮಾಡಿಸೋಕ್ಕಿಂತ ಮುಂಚೆ ನನಗೆ ಹೊಟ್ಟೆ ಹಸಿತಿತ್ತು ಅಂತ ತಿನ್ಕೊಂಡು ಕೂತ್ಕೊಂಡ್ಬಿಟ್ಟೆ. ನನ್ನ ತಂಗಿ ಅದೇ ಹೇಳ್ತಿದ್ಲು, ಫಸ್ಟು ಮಗಿಗೆ ತಿನ್ನಿಸಿ ಆಮೇಲೆ ತಿನ್ನಿವಂತೆ ಅಂತ. ಅವಳು ನನ್ನ ಕೈಲಿ ಬಿಟ್ಟರೆ ತಿನ್ನಲ್ಲ, ನನ್ನ ತಂಗಿ ಕೈಲೂ ತಿನ್ನಿಸ್ಕೊತಿರ್ಲಿಲ್ಲ. ನಾನು ಫಸ್ಟ್ ತಿಂತೀನಿ ಆಮೇಲೆ ತಿನ್ನಿಸ್ತೀನಿ ಇರು ಅಂತ. ಅವಳು ಅಂದರೆ ಕುರುಕ್ ಮೇವೆಲ್ಲ ತಿಂದಿದ್ದಾಳೆ. ನಾನು ಫಸ್ಟ್ ತಿಂತೀನಿ ಆಮೇಲೆ ಅವಳು ತಿನ್ನಿಸ್ತೀನಿ ಅಂತ ಫಸ್ಟ್ ನಾನು ಊಟ ಮಾಡಿದೆ. ಆಮೇಲೆ ಅವಳಿಗೆ ಊಟ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದೆ. ಕಾಫಿ ಮಾಡ್ಕೊಳಕ್ಕೆ ಇನ್ನು ಅವರು ಈಗ ರೀಸೆಂಟಾಗಿ ಬಂದಿರೋದು. ಅವಳು ನನ್ನ ತಂಗಿ ಮನೆಗೆ ಮದುವೆ ಆಗಿ 1 ತಿಂಗಳಾಯ್ತಲ್ವ. ನನಗೂ ಗೊತ್ತಿರಲಿಲ್ಲ. ನಾನು ಇದೇ 2 ಸರಿ ಬಂದಿರೋದು. ಅದಕ್ಕೂ ಮುಂಚೆ ಬಂದಿದ್ದಾಗ ಏನೋ ನಾನೇನು ಅಡುಗೆ ಮನೆಗೆಲ್ಲ ಹೋಗಿರಲಿಲ್ಲ, ಅವ್ರ ಅಮ್ಮರೆಲ್ಲ ಇದ್ದರು ಅಂತ. ಸೊ ಈಗ ಎಲ್ಲೆಲ್ಲಿದ್ದೆ ಅಂತ ಏನೂ ಗೊತ್ತಿರಲಿಲ್ಲ. ನನ್ನ ತಂಗಿನ ಕೇಳಿ ಹುಡುಕಿ ಮಾಡ್ತಾಯಿದ್ದೆ. ನನ್ನ ಮಗಳು ಅಷ್ಟಾಗ ಐಸ್ ಕ್ರೀಮು ಅದು ಇದು ಎಲ್ಲ ತಂದಿದ್ಲು. ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಅವತ್ತು ನೈಟು ಔಟ್ಸೈಡ್ ಹೋಗೋದಿತ್ತು. ಅಂದರೆ ನ್ಯೂ ಇಯರ್ ಪಾರ್ಟಿಗೆ ಹೋಗೋಣ ಆಚೆ ಅಂದ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು. ಸೊ ಕಾಫಿ ಎಲ್ಲ ಕುಡಿದು
ಅಡುಗೆ ಎಲ್ಲ ತೆಗಿ ಮಧ್ಯಾಹ್ನನೇ ಮಾಡಿದ್ಲು ಚಿಕನ್ ಸಾಂಬಾರೆಲ್ಲ. ಅದಕ್ಕೆ ಕಬಾಬ್ ಕಲಸಿಟ್ಟಿದ್ಲು, ಅದೆಲ್ಲ ಮಾಡಿಕೊಂಡು ತಿಂದ್ಕೊಂಡು ಹೋದೋ. ನ್ಯೂ ಇಯರ್ಗೆ ಏನೂ ಪ್ಲ್ಯಾನ್ ಇರಲಿಲ್ಲ, ಮಂತ್ರಾಲಯಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೋ. ಬಟ್ ಏನೇನೋ ಕೆಲವು ಸಿಚುವೇಷನಿಂದ ಟ್ರೈನ್ ಬುಕ್ ಆಗಲಿಲ್ಲ. ಹೋಗ್ಬೇಕಾದ್ರೆ ಟಿಕೆಟ್ ಸಿಕ್ತು, ಅಂದರೆ 1ನೇ ತಾರೀಕು ಸಿಗಲಿಲ್ಲ, 1ನೇ ತಾರೀಕು ನೈಟ್ ಸಿಕ್ತು. ನಾವು ದರ್ಶನಕ್ಕೆ ನ್ಯೂ ಇಯರ್ಗೆ ಹೋಗೋಣ ಅಂದ್ಕೊಂಡಿದ್ದೋ. ಬಟ್ ಟಿಕೆಟು 1ನೇ ತಾರೀಕು ನೈಟ್ ಸಿಕ್ಕಿತ್ತು. ಆ್ಯಂಡ್ ಬರಬೇಕಾದ್ರೆ ಟಿಕೆಟ್ ಸಿಗಲಿಲ್ಲ. ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿ ಮನೆಯಲ್ಲೇ ಉಳ್ಕೊಂಡು ಇಲ್ಲೇ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡು. ಅದಾದಮೇಲೆ ಹೋದ ವರ್ಷ ಬಂದುಬಿಟ್ಟು ನಾವು ಮುರುಡೇಶ್ವರ ಹೋಗಿದ್ದೋ ನ್ಯೂ ಇಯರ್ಗೆ. ಏಕೆಂದರೆ ಆಫೀಸ್ಗೆ ಆವಾಗೇ ನಮಗೆ ಯಾವ ಹಬ್ಬಕ್ಕೂ ರಜೆ ಕೊಡೋಲ್ಲ, ನ್ಯೂ ಇಯರ್ಗೆ ಅಷ್ಟೇ. ಜಪಾನ್ ಕಂಪ್ನಿ ಆಗಿರೋದ್ರಿಂದ ಅಲ್ಲಿ ಕ್ರಿಸ್ಮಸ್ಸು ನ್ಯೂ ಇಯರ್ಗೆ ಲೀವ್ ಇರುತ್ತೆ. ಅದಕ್ಕೋಸ್ಕರ ನಮಗೆ ಇಲ್ಲಿ ಆವಾಗೇ ರಜೆ ಕೊಡೋದು. ಇಷ್ಟು ವರ್ಷದಲ್ಲಿ 4 ದಿನ ಇಲ್ಲ 3 ದಿನ ರಜೆ ಕೊಡ್ತಿರೋದು, ಇದೇ ಫಸ್ಟ್ ಟೈಮ್ 1 ವಾರ ಕೊಟ್ಟಿರೋದು. ಬಟ್ ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲೂ ಹೋಗ್ದಾಗ ಮನೇಲೇ ಉಳ್ಕೊಳಂಗಾಯಿತು. ಮನೆಯಲ್ಲೂ ಇದ್ರೂ ಪರವಾಗಿಲ್ಲ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಔಟ್ಸೈಡ್ ಹೋಗೋಣ ಅಂತ ರೆಡಿ ಆಗಬೇಕಿತ್ತು. ಅದಕ್ಕೆ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದ್ಬಿಟ್ಟು ಊಟ ಮಾಡ್ಕೊಂಡು ಹೋದರೆ ಸರಿ ಹೋಗೋಣ ಅಂದ್ಕೊಂಡು ಸುಮ್ಮನಾದೋ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನ್ಯೂ ಇಯರ್ಗೆ ನಾವು ಎಲ್ಲಿ ಹೋಗಿದ್ದೋ, ಎಲ್ಲಿ ಸೆಲೆಬ್ರೇಟ್ ಮಾಡ್ದೋ ಅಂಡ್ ಅದೆಲ್ಲ ಯಾವ ರೀತಿ ಇತ್ತು ಅಂತ. ನಮ್ಮ ಆಫೀಸವರೆಲ್ಲ ಬೇರೆ ಎಲ್ಲ ಹೋಗಿದ್ದಾರೆ. ಗೋವಾ, ಈ ಚಿಕ್ಕಮಂಗ್ಳೂರು, ಮಡಿಕೇರಿ ಸೈಡ್ ಎಲ್ಲರೂ ಹೋಗಿದ್ದಾರೆ ಅವ್ರವ್ರ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ನಮ್ಮ ಟೀಮಲ್ಲಿರೋರ್ನು ಕರೆದೆ ಒಂದಿನದ ಮಟ್ಟಿಗಾರ ಔಟ್ಸೈಡ್ ಹೋಗೋಣ ಅಂತ. ಎಲ್ಲರೂ ಅವ್ರವ್ರದ್ದೇ ಫ್ಯಾಮಿಲಿ ಇದೆ, ಮಕ್ಕಳು ಎಲ್ಲ. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀಸನ್ ಇರುತ್ತೆ ಬರ್ದಲೇ ಇರೋದಕ್ಕೆ. ಒಬ್ಬೊಬ್ಬರು ಬರ್ತೀವಿ ಅಂದರು. ಬಟ್ ಏನೇನೋ ಕಾರಣಾಂತರದಿಂದ ನಾನೇ ಹೋಗೋಕ್ಕಾಗಲಿಲ್ಲ. ಸುಮ್ಮನೆ ಮನೇಲೇ ಮಲ್ಕೊಂಡಿದ್ದೆ ಅವತ್ತು ಸೋಮವಾರ ಒಂದಿನ. ಎಲ್ಲೂ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೂ ಬೇರೆ ಇರಲಿಲ್ಲ, ಊರಿಗೆ ಹೋಗಿದ್ರು. ಸೊ ಅದಕ್ಕೋಸ್ಕರ ಎಲ್ಲೂ ಹೋಗಲಿಲ್ಲ. ಆವತ್ತಿನ ದಿನ ಮಲ್ಕೊಂಡೇ ಕಳೆದ್ಬಿಟ್ಟೆ. ಎಷ್ಟು ಬೇಗ ಕಳೆದೋಗುತ್ತೆ 1 ವಾರ ಅನ್ನೋದೇ ಗೊತ್ತಾಗಲ್ಲ. ಆಫೀಸ್ಗೆ ಹೋಗ್ಬೇಕಾದ್ರೆ ಇಷ್ಟು ಬೇಗ ಕಳೆಯೋದೇ ಇಲ್ಲ. ಆಗಲೇ ನೋಡಿ ಇಷ್ಟು 4-5 ದಿನ ಕಳೆದೇ ಹೋಯ್ತು. ಇನ್ನೊಂದು 2 ದಿನ ಕಳೆದ್ರೆ ಆಫೀಸೇ ಸ್ಟಾರ್ಟ್ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. 1 ವಾರ ಕೊಟ್ಟಿದ್ದಾರೆ, ಅದನ್ನೇ ಎಂಜಾಯ್ ಮಾಡಬೇಕು ಅಷ್ಟೇ. ಏನು ಬಂಗಾರಿ ನಂಗೆ ತಂದಿದ್ಯಾ? ಅದಾದಮೇಲೆ ನನ್ನ ತಂಗಿ ಚಪಾತಿ ಮಾಡ್ತಾಯಿದ್ಲು. ಸಾಂಬಾರು ಇತ್ತಲ್ಲ, ಚಿಕನ್ ಸಾಂಬಾರು, ಅದಕ್ಕೆ ಚಪಾತಿ, ಚಿಕನ್ ಸಾಂಬಾರು, ಕಬಾಬು ಊಟ ಮಾಡಿಕೊಂಡು ರೆಡಿಯಾಗಿ ಆಚೆ ಹೋದೋ. ಅವ್ರ ಚಿಕ್ಕಪ್ಪ ಮಗಳು ತುಂಬ ಖುಷಿಯಾಗಿ ಕಣ್ಣ ಮುಚ್ಚಲೆ ಅಳ್ತಾಯಿದ್ರು. ನನ್ನ ಮಗಳಿಗೆ ಅವ್ರ ಚಿಕ್ಕಪ್ಪ ಅಂದರೆ ತುಂಬ ಇಷ್ಟ. ಅವ್ರ ಜೊತೆ ಆಟಾಡೋಕ್ಕೆ ತುಂಬ ಇಷ್ಟಪಡ್ತಾರೆ. ನಾಚಿಕೆ ಅಲ್ವೇನು ಅಕ್ಕ ಅಪ್ರೂಪಕ್ಕೆ ಬಂದವಳೆ, ವೆರೈಟಿ ಮಾಡ್ಕೊಳೋಣ ಅಂದ್ಬಿಟ್ಟು. ಅದಾದಮೇಲೆ ಊಟ ಮಾಡಿಕೊಂಡು ರೆಡಿಯಾಗಿ ಎಲ್ಲ ಆಚೆ ಹೋಯ್ದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.